ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಕ್ರಮಕ್ಕೆ ಖಂಡನೆ. ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳಿಂದ ದೀರ್ಘ ದಂಡ ನಮಸ್ಕಾರ. ಫೆಬ್ರವರಿ 19 ಮಧ್ಯಾಹ್ನ 12 ಗಂಟೆ ಸಂದರ್ಭ. ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲು ಹೊರಟಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ದೀರ್ಘ ದಂಡ ನಮಸ್ಕಾರ ಹಾಕಿ ವಿನೂತನ ಪ್ರತಿಭಟನೆ ನಡೆಸಿದರು. ಸರ್ಕಾರ ರಾಜ್ಯದಲ್ಲಿನ 9 ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಲು ಚಿಂತನೆ ನಡೆಸಿದ್ದು, ಅದರಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಹೀಗಾಗಿ ಸರ್ಕಾರದ ಈ ನಡೆಯನ್ನು ಖಂಡಿಸಿ ವಿದ್ಯಾರ್ಥಿಗಳು ದೀರ್ಘದಂಡ ನಮಸ್ಕಾರ ಹಾಕಿ ಪ್ರತಿಭಟಿಸಿದರು. ಜಮಖಂಡಿ ನಗರದಲ್ಲಿರುವ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಆರಂಭಗೊಂಡ ದೀರ್ಘದಂಡ ನಮಸ್ಕಾರ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹನುಮಾನ್ ಚೌಕ್ನಲ್ಲಿರುವ ಹನುಮಾನ್ ಮಂದಿರಕ್ಕಾಗಮಿಸಿ ಸಮಾರೋಪಗೊಂಡಿತು. ನಂತರ ವಿದ್ಯಾರ್ಥಿಗಳು ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸರ್ಕಾರ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಕ್ರಮವನ್ನು ಕೈಬಿಡುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ಇದೇ ವೇಳೆ ಮಾತನಾಡಿದ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ವಿಜಯ್ ಅವರು ಮಾತನಾಡಿದರು. ಸರ್ಕಾರ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಕ್ರಮವನ್ನು ಕೈ ಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಸರಿ ಒಪ್ಪ ನೀವು ಬಾಗಲಕೋಟೆ ವಿಶ್ವವಿದ್ಯಾಲಯ ವತಿಯಿಂದ ಇವತ್ತೇನ ದೀರ್ಘ ದಂಡ ನಮಸ್ಕಾರ ಹಾಕಾಕತ್ತಿದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ಕೈ ಬೇಡ್ಕೊಳತ್ತಿದೀವಿ. ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇವತ್ತು ಇಡೀ ಜಿಲ್ಲಾದಂತ ಸತತ 3ನೇ ಹೋರಾಟ ನಮ್ಮದು. ನಿನ್ನೆ ಪತ್ರ ಚಳವಳಿ ಮಾಡಿದೀವಿ, ಮೊನ್ನೆ ದಿನ ರಸ್ತೆ ತಡೆ ಮಾಡಿ ಟೈರ್ಗಳು ಸುಟ್ಟು ಉಗ್ರ ಪ್ರತಿಭಟನೆ ಮಾಡಿದೀವಿ. ಇವತ್ತು ಶಾಂತ ರೀತಿಯಾಗಿ ಪ್ರತಿಭಟನೆ ನಿಮಗೆ ಕೈ ಮುಗಿದುಕೊಂಡು ಶಾಂತ ರೀತಿ ಪ್ರತಿಭಟನೆ ಮಾಡಿದೀವಿ. ದಯವಿಟ್ಟು ಬರುವಂತ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ನಮ್ಮ ವಿಶ್ವವಿದ್ಯಾಲಯನ ಮರಳಿ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀನಿ. ಅದೇ ತರನಾಗಿ ನಮ್ಮ ಉಸ್ತುವಾರಿ ಸಚಿವರಾದ ಅರವಿಂದ್ ತಿಮ್ಮಾಪುರ ಸಾಹೇಬರು ಇದಕ್ಕೆ ಇಂಟ್ರೆಸ್ಟ್ ತಗೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಂದೆ ಕೂತ್ಕೊಂಡು ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ಉಳಿಸಿಕೊಟ್ಟು ಮುಂದಿನ ಬರುವಂತ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆಯನ್ನು ಸೇರಿಸಿ ಇದಕ್ಕೆ 38 ಎಕರೆ ಜಾಗವನ್ನು ಕೊಟ್ಟಿದ್ರೆ ನಿಮ್ದು ಸರ್ಕಾರದಂತ ಯಾವುದೇ ₹1 ಬೇಡ, ನಮಗೆ ವಿಶ್ವವಿದ್ಯಾಲಯದಂತ ಅಡ್ಮಿಷನ್ ಆದಂತ ವಿದ್ಯಾರ್ಥಿಗಳಿಂದ ನಾವು ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ಯೋಗ್ಯರಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯ ನಮ್ಗೆ ನೀಡಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.